ನ್ಯೂಸ್ ಆರ್ ಮಾರ್ನಿಂಗ್ ಎಡಿಷನ್ ನಲ್ಲಿ ರಾಜಕೀಯ ಸುದ್ದಿಗಳತ್ತ ಗಮನ ಹರಿಸೋ ಮುನ್ನ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಹಲವು ಕಡೆ ಎನ್ಐಎ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರಿನಲ್ಲೇ 5 ಕಡೆ ದಾಳಿಯಾಗಿದೆ ಎನ್ಐಎ ಕಡೆಯಿಂದ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲೂ ಕೂಡ ಎನ್ಐಎ ತಲಾಶ್ ನಡೆಸಿದೆ. ಮಾರ್ಚ್ 1ರಂದು ಏನು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ನಡೆಯಿತು, ಅದಕ್ಕೆ ಸಂಬಂಧಪಟ್ಟಂತೆ ಎನ್ಐಎಯಿಂದ ನಡೆದಿರುವಂತಹ ದಾಳಿ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲೂ ಕೂಡ ಎನ್ಐಎ ತಲಾಶ್ ನಡೆಸಿದೆ. ಕೆಲ ಶಂಕಿತರ ಮನೆ ಮೇಲೆ ದಾಳಿಯಾಗಿದೆ, ಮಾಹಿತಿಯನ್ನು ಸಂಗ್ರಹಿಸಿದೆ. ಚೆನ್ನೈನ 3 ಕಡೆ ಎನ್ಐಎ ದಾಳಿ ನಡೆಸಿದೆ. ಕೆಫೆ ಬ್ಲಾಸ್ಟ್ ಪ್ರಕರಣದ ತನಿಖೆಯನ್ನ ಎನ್ಐಎ ಚುರುಕುಗೊಳಿಸಿದೆ. ಏಕಕಾಲಕ್ಕೆ ಹಲವು ಕಡೆ ಎನ್ಐಎ ದಾಳಿ ಮಾಡಿದ್ದು ಶಂಕಿತರ ಮನೆಯ ಶೋಧ ಕಾರ್ಯಕ್ಕೆ ಮುಂದಾಗಿದ್ದಾರೆ ಎನ್ಐಎ ಅಧಿಕಾರಿಗಳು. ತೀರ್ಥಹಳ್ಳಿಯಲ್ಲೇ ಸೊಪ್ಪುಗುಡ್ಡೆ, ಇಂದಿರಾನಗರ, ಬೆಟಮಕ್ಕಿಯಲ್ಲಿ ಶೋಧ ಆಗಿದೆ. ಶಂಕಿತ ಉಗ್ರ ಮತಿನ್ ಜೊತೆ ಯಾರ್ಯಾರಿಗೆ ನಂಟಿದೆಯೋ ಅವರೆಲ್ಲರ ವಿಚಾರಣೆ ನಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕೆಲ ಮನೆಗಳಲ್ಲಿ ಹಲವು ಮಾಹಿತಿಗಳನ್ನು ಸಂಗ್ರಹಿಸಲಾಗ್ತಾ ಇದೆ. ಏಕಕಾಲಕ್ಕೆ ಎನ್ಐಎ ಅಧಿಕಾರಿಗಳಿಂದ ನಡೆದಿರುವಂತಹ ದಾಳಿ. ಬೆಂಗಳೂರಿನಲ್ಲಿ 5 ಕಡೆ, ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲೂ ಕೂಡ ಶೋಧ. ಶಂಕಿತನ ಜೊತೆ ನಂಟಿರುವವರ ವಿಚಾರಣೆಯನ್ನ ನಡೆಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅದರಲ್ಲೂ ತೀರ್ಥಹಳ್ಳಿಯ ಸೊಪ್ಪುಗುಡ್ಡೆ ಮತ್ತು ಇಂದಿರಾನಗರ ಮತ್ತು ಬೆಟಮಕ್ಕಿಗಳಲ್ಲಿ ಶೋಧ ನಡೆದಿದೆ. ಎನ್ಐಎ ದಾಳಿ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಎನ್ಐಎ ದಾಳಿಯನ್ನ ಎಲ್ಲೆಲ್ಲಿ ನಡೆಸಿದೆ, ಏನೇನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಸದ್ಯಕ್ಕೆ? ಇದು ಪ್ರಮುಖವಾಗಿ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಅದಕ್ಕೆ ಲಿಂಕ್ ಇರೋರ ಶೋಧಕ್ಕಾಗಿ ನಡೆದಿರುವಂತಹ ದಾಳಿನ ಹೇಗೆ? ಪ್ರತಿಮಾ, ಖಂಡಿತವಾಗಿಯೂ ಹೌದಂದ್ರೆ ಪ್ರಮುಖವಾಗಿ ಇದು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬಿಟ್ಟಂತಹ ಘಟನೆ ಇಂದಿಗೆ 27 ದಿನಗಳಾಗಿರ್ತಕ್ಕಂಥಂದ್ರೆ 1ನೇ ತಾರೀಕು ಮಾರ್ಚ್ 1ನೇ ತಾರೀಕು ಒಂದು ಬ್ಲಾಸ್ಟ್ ಅನ್ನ ಮಾಡಿ ಆತ ಪರಾರಿ ಆಗ್ತಾನೆ. ಆತ ಎಸ್ಕೇಪ್ ಆಗಿರ್ತಕ್ಕಂಥಂದ್ರೆ ಬೆಂಗಳೂರಿನ ಬಿಟ್ಟು ತುಮಕೂರು ಮಾರ್ಗವಾಗಿ ನಂತರ ಹುಬ್ಳಿಗೆ ಹೋಗಿರ್ತಕ್ಕಂಥದ್ದು. ಹುಬ್ಳಿಯಿಂದ ನಂತರ ಶಿವಮೊಗ್ಗಕ್ಕೆ, ಅಲ್ಲಿಂದ ತಮಿಳುನಾಡು ಕಡೆ ಚೆನ್ನೈ ಕಡೆ ಹೋಗಿರ್ತಕ್ಕಂಥ ಮಾಹಿತಿ ಈಗ ಎನ್ಐಎ ಅಧಿಕಾರಿಗಳ ಬಳಿ ಇರ್ತಕ್ಕಂಥದ್ದು. ಸದ್ಯ ಈ ಒಂದು ಸ್ಥಳಗಳು ಪ್ರಮುಖವಾಗಿ ಏನೋ ಏಕಕಾಲದಲ್ಲಿ ಈಗಾಗಲೇ 3 ಜಿಲ್ಲೆಗಳಲ್ಲಿ ಈಗಾಗಲೇ ದಾಳಿಯಾಗಿದೆ. ಪ್ರಮುಖವಾಗಿ ಹುಬ್ಳಿ, ಶಿವಮೊಗ್ಗ ಮತ್ತೆ ಜೊತೆಗೆ ಬೆಂಗಳೂರು, ಇಲ್ಲಿ ದಾಳಿಯಾಗಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ 5 ಕಡೆ ದಾಳಿಯಾಗಿರ್ತಕ್ಕಂಥ. ಸದ್ಯ ಇನ್ನೂ ಕೂಡ ಸ್ಥಳಗಳು ಸಿಕ್ಕಿಲ್ಲ. ಆದ್ರೆ ಪ್ರಮುಖವಾಗಿ ಒಂದಷ್ಟು ಮಾಹಿತಿಗಳು ಸಿಕ್ಕಿರ್ತಕ್ಕಂಥಂದ್ರೆ ಶಿವಮೊಗ್ಗದಲ್ಲಿ ಮತಿನ್ ಏನಿದ್ದಾನೆ, ಈ ಮತಿನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಷ್ಟು ಅಲ್ಲಿ ಪರಿಚಯ ಇದ್ದಂಥವ್ರನ್ನ ವಿಚಾರಣೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗ ಎನ್ಐಎ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಶಿವಮೊಗ್ಗದಲ್ಲಿ 3 ಕಡೆ ಆಗಿದೆ, ಬೆಂಗಳೂರಿನಲ್ಲಿ 5 ಕಡೆ ಆಗಿದೆ. ಶಂಕಿತ ಉಗ್ರ ಏನಿದ್ದಾನೆ, ಈತ ಯಾರ್ಯಾರನ್ನ ಸಂಪರ್ಕ ಮಾಡಿದ್ದ ಅವ್ರನ್ನೆಲ್ಲರನ್ನೂ ಕೂಡ ವಿಚಾರಣೆ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿದ್ರೆ. ಸಾಕಷ್ಟು ಜನರನ್ನ ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಈಗಾಗಲೇ ಏನು ಅವ್ರನ್ನ ಕೂಡ ತೀವ್ರ ವಿಚಾರಣೆ ಮಾಡ್ತಿದ್ರೆ. ಅದರಲ್ಲಿ ಯಾರ ಜೊತೆಗಿದ್ದ ಮತ್ತೆ ಈತ ಬೆಂಗಳೂರಿಗೆ ಹೇಗೆ ಬಂದ ಇದೆಲ್ಲದರ ಮಾಹಿತಿಯ ಜೊತೆಗೆ ಆತ ಸಂಪರ್ಕ ಮಾಡಿದಂತ ಒಂದಷ್ಟು ಜನರು ಏನಿದ್ರೆ ಅವರ ಮನೆಗಳ ಮೇಲೆ ದಾಳಿನ ಮಾಡಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಿದ್ರೆ. 27 ದಿನಗಳಿಂದಲೂ ಕೂಡ ಏನು ನಿರಂತರವಾಗಿ ಎನ್ಐಎ ಅಧಿಕಾರಿಗಳು ಏನು ಪರಿಶೀಲನೆ ಮತ್ತು ಜೊತೆಗೆ ಆತನ ಹುಡುಕಾಟವನ್ನ ನಡೆಸ್ತಾನೆ ಇದ್ರೂ ಕೂಡ ಆತ ಸುಳಿವೇ ಸಿಕ್ತಿಲ್ಲ. ಹಾಗಾಗಿ ಆತನಿಗೆ ಸಂಪರ್ಕ ಮಾಡಿದಂತ ಯಾರಿದ್ರೋ ಅದ್ರ ಜೊತೆಯಲ್ಲಿ ಯಾರ್ಯಾರಿಗೆ ಮಾಹಿತಿಗಳು ಗೊತ್ತಿತ್ತೋ ಅಂತವ್ರನ್ನ ಈಗ ಎನ್ಐಎ ಅಧಿಕಾರಿಗಳು ಏನು ವಶಕ್ಕೆ ಪಡೆದು ಅಥವಾ ವಿಚಾರಣೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರ್ತಕ್ಕಂಥದ್ದು. ಪ್ರತಿಮಾ, ಎಸ್, ಥ್ಯಾಂಕ್ ಯು ಸೋ ಮಚ್ ಮಂಜು ತಮ್ಮೆಲ್ಲ ಮಾಹಿತಿಗೆ. ಎಸ್, ಆದಷ್ಟು ಬೇಗ ಆ ಶಂಕಿತ ಉಗ್ರನ ಸೆರೆ ಹಿಡಿಯೋದಕ್ಕೆ ಎಲ್ಲ ಪ್ರಯತ್ನಗಳಾಗ್ತಾ ಇರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.